ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ವಿಡಿಯೋದಲ್ಲಿ ನಾವು ಭಗವಾನ್ ಮಹಾದೇವನ ಅತ್ಯಂತ ಶಕ್ತಿಯುತ ಮಂತ್ರವಾದ ಮಹಾಮೃತ್ಯುಂಜಯ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಂತ್ರವನ್ನು ಮೃತ ಸಂಜೀವಿನಿ ಮಂತ್ರ ಎಂದು ಕರೆಯಲಾಗುತ್ತದೆ. ಇದು ಎಲ್ಲಾ ರೋಗ ಶೋಕಗಳನ್ನು ದೂರ ಮಾಡಿ ದೀರ್ಘಾಯುಷ್ಯ ಮತ್ತು ಶಾಂತಿಯನ್ನು ನೀಡುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಈ ಮಂತ್ರದಲ್ಲಿ ನಾವು ತ್ರಯಂಬಕ ಶಿವನನ್ನು ಅಂದರೆ 3 ಕಣ್ಣುಗಳ ಮಹಾದೇವನನ್ನು ಆರಾಧಿಸುತ್ತೇವೆ. ಅವರು ಸುಗಂಧದಂತೆ ಎಲ್ಲರಿಗೂ ಹಿತವನ್ನು ನೀಡುತ್ತಾರೆ, ನಮ್ಮ ಶಕ್ತಿಯನ್ನು ಆರೋಗ್ಯವನ್ನು ಹೆಚ್ಚಿಸುತ್ತಾರೆ. ಹೆಂಗಸು ಗರ್ಭದಿಂದ ಹಣ್ಣು ಹೇಗೆ ಸುಲಭವಾಗಿ ಬಿಡುತ್ತದೋ ಹಾಗೆಯೇ ನಮ್ಮನ್ನು ರೋಗ ಕಷ್ಟ ಮತ್ತು ಮರಣದಿಂದ ಮುಕ್ತಗೊಳಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಈ ಮಂತ್ರದ ಮಹತ್ವವನ್ನು ನಾವು ಮೊದಲಿಗೆ ತಿಳಿದುಕೊಳ್ಳೋಣ. ಈ ಮಂತ್ರವನ್ನು ಮೃತ ಸಂಜೀವಿನಿ ಮಂತ್ರ ಎಂದು ಕರೆಯಲಾಗುತ್ತದೆ. ಗಂಭೀರ ರೋಗಗಳಿಗೂ ಕಷ್ಟದಲ್ಲಿರುವವರಿಗೂ ಈ ಮಂತ್ರವನ್ನು ಜಪಿಸಿದರೆ ಮಾನಸಿಕ ಶಾಂತಿ ಮತ್ತು ಆರೋಗ್ಯ ದೊರೆಯುತ್ತದೆ. ಭಗವಾನ್ ಶಿವನು ಸ್ವತಃ ಈ ಮಂತ್ರವನ್ನು ಋಷಿಗಳಿಗೆ ನೀಡಿದರು ಎಂದು ಶಿವಪುರಾಣ ಹೇಳುತ್ತದೆ. ದೇಹ ಮನಸ್ಸಿಗೆ ಶಾಂತಿ, ಕಷ್ಟಗಳಿಂದ ಮುಕ್ತಿ ಮತ್ತು ದೀರ್ಘ ಆಯುಷ್ಯ ದೊರೆಯುತ್ತದೆ. ಈ ಮಂತ್ರ ಯಾವುದೆಂದರೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮೋಕ್ಷೀಯಮಾಮೃತಾಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮೋಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮೋಕ್ಷೀಯಮಾಮೃತಾತ್. ಇದನ್ನು ಜಪಿಸುವ ವಿಧಾನವನ್ನು ನೋಡುವುದಾದರೆ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಪೂರ್ವ ದಿಕ್ಕಿನಲ್ಲಿ ಕೂತು ಜಪಿಸಬೇಕು. ಓಂ ನಮಃ ಶಿವಾಯ ಜಪ ಮಾಡಿದ ಬಳಿಕ ಈ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಸಾಧ್ಯವಾದರೆ ರುದ್ರಾಕ್ಷಿ ಮಾಲೆಯಿಂದ ಜಪಿಸಬೇಕು. ಹಾಲು ಅಥವಾ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಈ ಮಂತ್ರವನ್ನು ಜಪಿಸಿದರೆ ಹೆಚ್ಚು ಶಕ್ತಿಯುತ ಫಲ ದೊರೆಯುತ್ತದೆ. ಮಂತ್ರ ಜಪಿಸುವ ಸಮಯವನ್ನು ನೋಡುವುದಾದರೆ ಸೋಮವಾರ, ಪ್ರದೋಷ ಕಾಲ ಅಥವಾ ಮಹಾಶಿವರಾತ್ರಿ ದಿನ ಜಪಿಸಿದರೆ ಅತ್ಯಂತ ವಿಶೇಷ ಫಲ ದೊರೆಯುತ್ತದೆ. ಆರೋಗ್ಯ ಸಮಸ್ಯೆ ಇದ್ದವರು ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಜಪಿಸಬೇಕು. ಈ ಮಂತ್ರವನ್ನು ಜಪಿಸುವುದರಿಂದ ಯಾವ್ಯಾವ ಫಲಗಳು ದೊರೆಯುತ್ತವೆ ಎಂದು ತಿಳಿದುಕೊಳ್ಳೋಣ. ರೋಗ ನಿವಾರಣೆ, ದೀರ್ಘ ಆಯುಷ್ಯ, ಭಯ, ಅಶಾಂತಿ, ದುಃಖ ನಿವಾರಣೆಯಾಗುತ್ತದೆ. ಕುಟುಂಬಕ್ಕೆ ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ. ಕರ್ಮ ಶುದ್ಧಿ ಮತ್ತು ಆತ್ಮಶಕ್ತಿ ವೃದ್ಧಿಯಾಗುತ್ತದೆ. ಸ್ನೇಹಿತರೆ, ಮಹಾಮೃತ್ಯುಂಜಯ ಮಂತ್ರವು ಕೇವಲ ರೋಗ ನಿವಾರಕ ಮಂತ್ರವಲ್ಲ, ಅದು ನಮ್ಮ ಜೀವನದಲ್ಲಿ ಅಮೃತದಂತೆ ಶಾಂತಿ ಮತ್ತು ಆರೋಗ್ಯ ನೀಡುವ ದೈವಿಕ ಶಕ್ತಿ. ನೀವು ಈ ಮಂತ್ರವನ್ನು ನಂಬಿಕೆಯಿಂದ ಜಪಿಸಿ ಆರೋಗ್ಯಕರ ಮತ್ತು ಸಂತೋಷಕರ ಜೀವನವನ್ನು ನಡೆಸಿ. ಭಗವಾನ್ ಶಿವನ ಆಶೀರ್ವಾದ ಎಲ್ಲರಿಗೂ ಇರಲಿ. ಓಂ ನಮಃ ಶಿವಾಯ. ಭಕ್ತಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇಂತಹ ಭಕ್ತಿ ಆಧ್ಯಾತ್ಮಿಕ ವಿಡಿಯೋಗಳನ್ನು ಪಡೆಯಲು ನಮ್ಮ ಜೊತೆ ಇರಿ. ಧನ್ಯವಾದಗಳು.